ಎಲ್ರಿಗೂ ನಮಸ್ಕಾರ. ಇವತ್ತು ಅಂದರೆ ಇದು ನೋಡ್ಬೋದು, ಅಂದರೆ ಈ ಓಮಿನಿ ಕಾರ್ನ ರೈತರು ಒಬ್ಬರು ನಮ್ಮ ಹುಲಿಕೆರೆಯ ಗೋಶಾಲೆ ನಡೆಸ್ತಕ್ಕಂಥ ಸಜ್ಜನ್ ಅವ್ರ ಮಗ ವಿವೇಕಾನಂದ ಅವರು ಒಂದು ವಿಶೇಷವಾಗಿ ಆಲ್ಟ್ರು ಮಾಡಿದ್ದಾರೆ. ಅಂದರೆ ಅವರಿಗೆ ಹೆಂಗೆ ಉಪಯೋಗ ಬೇಕೋ ಹಂಗೆ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡೋಣ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ರೀತಿಯ ರೈತರಿಗೆ ಯಾವ್ಯಾವ ರೀತಿ ಅನುಕೂಲ ಆಗ್ತದಂತ. ಅಂದರೆ ಓಮಿನಿ ಇದೆಲ್ಲ ಮೇಲಿನ ಟಾಪ್ ಕಟ್ ಮಾಡಿಸ್ಬಿಟ್ಟು ಈ ರೀತಿಯಾಗಿ ಇಲ್ಲಿ ಅಂದರೆ ಅಡಿಕೆ ಸಿಪ್ಪೆ ಅಂತೀವಿ ಏನು ಹೇಳ್ತೀವಿ ಅದನ್ನು ಇದರಲ್ಲಿ ಏರ್ಕೊಂಡು ತಗೊಂಡೋಗ್ತಾ ಇದ್ದಾರೆ, ನೋಡ್ಬೋದು. ಈಗ ನಮ್ಮ ಜೊತೆ ಈ ಒಂದು ಓಮಿನಿ ಮಾಲೀಕರಂದ್ರೆ ಓಮಿನಿನ ಆಲ್ಟ್ರ್ ಮಾಡಿರ್ತಕ್ಕಂಥ ವಿವೇಕಾನಂದ ಅವರು ಇದ್ದಾರೆ. ಅವರು ಗೋಶಾಲೆಗೆ ಎಲ್ಲ ಮೇವೆಲ್ಲ ತರಲಿಕ್ಕೆ ಎಲ್ಲದಕ್ಕೂ ಇದನ್ನು ಉಪಯೋಗ ಮಾಡ್ತಾರೆ. ಇದ್ರ ಬಗ್ಗೆ ಮಾಹಿತಿ ಕೊಡ್ಬೇಕಂತ ನಾನು ಕೇಳ್ತೀವಿ. ಅಂದರೆ ಹೆಂಗೆ ಮಾಡ್ತಿದ್ರಿ, ಏನು ರೈತರಿಗೆ ಎಷ್ಟು ಉಪಯೋಗಕಾರಿ, ಏನೇನಕ್ಕೆಲ್ಲ ಬರ್ತತೆ ಈ ಹಿಂಗೆ ಆಲ್ಟ್ರ್ ಮಾಡಿರೋದ್ರಿಂದ? ನಮಸ್ತೆ. ನಾವು ಇದನ್ನ ಏನು ಮಾಡಿದ್ದೇವೆ ಅಂದರೆ ಇದಕ್ಕೆ ಆಯುಸ್ ಮುಗಿದಿರ್ತಕ್ಕಂಥ ಗಾಡಿ ಇದು. ಇದಕ್ಕೆ ರಸ್ತೆಯಲ್ಲಿ ಅಡ್ಡಾಡಕ್ಕೆ ಈಗ ಇದ್ರ ಪರವಾನಿಗೆ ಇಲ್ಲ. ನಾವೇನು ಮಾಡಿದೀವಿ, ಅದಕ್ಕೋಸ್ಕರ ರಸ್ತೆಯಲ್ಲಿ ಜಾಸ್ತಿ ಓಡಿಸಲ್ಲ. ಇದನ್ನ ಹೊಲಕ್ಕೂ ಮನೆಗೂ ಅಡ್ಡಾಡಕ್ಕೆ ಇಟ್ಕೊಂಡಿದೀವಿ. ಅಂದ್ರೆ ಇದನ್ನ ಈಗ ಸ್ಕ್ರಾಪ್ಗೆ ಹಾಕಬೇಕು ಅಥವಾ FC ಮಾಡಿಸಿ ಮುಂದುವರ್ಸ್ಬೋದು. ಈಗ ನಾವೇನು ಮಾಡಿದೀವಿ, ಇದಕ್ಕೆ ಈ ರೀತಿ ಟಾಪ್ ಕಟ್ ಮಾಡಿಸ್ಬಿಟ್ಟು ಇದಕ್ಕೆ ಒಂದು ಗೂಡ್ಸ್ ಗಾಡಿ ತರ ನಾವು ಬಳಸ್ತಾ ಇದೀವಿ. ನಮ್ಮದು ಗೋಶಾಲೆ ಇದೆ, ಸಜ್ಜನ್ ಗೋಶಾಲೆ ಅಂತ ಗೋಶಾಲೆ ಇದೆ. ಗೋಶಾಲೆ ಉದ್ದೇಶಕ್ಕೆ ಈಗ ನಾವು ಮುಸ್ರೆ ತರೋದಕ್ಕೆ, ಅದಕ್ಕೆ ಮೇವು ತರೋದಕ್ಕೆ ಅದಕ್ಕೆ ಬಳಸ್ತಾ ಇದೀವಿ. ನಾವು ರಸ್ತೆ ಮೇಲೆ ಹೋಗ್ತೀವಿ ಅಂದ್ರೆ ಒಂದು 30 ಕಿಲೋಮೀಟರ್ ಮೇಲೆ ಸ್ಪೀಡ್ ಹೋಗಲ್ಲ. ರಸ್ತೆ ನಿಯಮಕ್ಕೆ ಒಳಪಟ್ಟದ್ರೊಳಗೆ ಎಷ್ಟು ಹೋಗ್ಬೇಕು ಆದಷ್ಟು ಇಲ್ಲ ಹೊಲ ಮನೆಗೆ ಅಡ್ಡಾಡಕ್ಕೆ ಬಳಸ್ತಾ ಇದೀವಿ ಅಷ್ಟೇ. ಆದಷ್ಟು ರಸ್ತೆ ಮೇಲೆ ಹೋಗಲ್ಲ ನಾವು. ಹೋದ್ರೂ ನಮ್ದು ಲಿಮಿಟ್ ಏನು, ನಮ್ಮ ಹೊಲ ಮನೆ ಬಿಟ್ರೆ ಬೇರೆ ಎಲ್ಲಿ ತಗೊಂಡು ಹೋಗಕ್ಕೆ ಇದು ಪರ್ಮಿಷನ್ ಇಲ್ಲ. ಅದೇ ಯಾಕಂದ್ರೆ ಆಯಸ್ ಮುಗಿದ್ರೆ ನಾವು ಹೋಗಲ್ಲ. ನಾವು ಇಲ್ಲಿಲ್ಲ ಇದಕ್ಕೆ ಎಷ್ಟು ನಮ್ಗೆ ಗೋಶಾಲೆಗೆ ಸಂಬಂಧಪಟ್ಟಂಗೆ, ನಮ್ಮ ವೈಯಕ್ತಿಕ ಕೆಲಸಗಳಿಗೆ ಸಂಬಂಧಪಟ್ಟಂಗೆ ಹೊಲ ಮನೆ ಕೆಲಸಕ್ಕೆ ಬಳಸೋಕೆ ಎತ್ತಿನ ಗಾಡಿ ತರ ಬಳಸ್ತಾ ಇದೀವಿ. ಏನೇನು ಉಪಯೋಗಕಾರಿ ಆಗೈತೆ ನಿಮಗೆ ಇದು? ನಾವು ಇದರಿಂದ ದನಗಳಿಗೆ ಮುಸ್ರೆ ತರ್ತಾ ಇದೀವಿ, ಮೇವು ತರ್ತಾ ಇದೀವಿ. ಈ ರೀತಿ ಎಲ್ಲ ಏನೇನು ಏರದಿದ್ರೆಲ್ಲ ಕ್ಲೀನ್ ಮಾಡಿ ಏರ್ತಾ ಇದೀವಿ. ಒಟ್ಟಿಗೆ ಎತ್ತಿನ ಗಾಡಿ ಏನಕ್ಕೆ ಬಳಕೆ ಆಗುತ್ತೆ, ಎಲ್ಲದಕ್ಕೂ ಬಳಕೆ ಆಗ್ತದೆ. ಎತ್ತಿನ ಗಾಡಿ ತರ ಎತ್ತಿನ ಗಾಡಿ ಹೋದ ಕಡೆ ಎಲ್ಲ ಕಡೆ ಹೋಗುತ್ತೆ. ಅದರ ಒಂದು ವೇಗ ಮಿತಿಯಲ್ಲಿ ಎಲ್ಲಾ ರೀತಿ ಕೆಲಸಗಳು ಮಾಡಕ್ ನಾವು ಬಳಸ್ಕೊಳ್ತಾ ಇದೀವಿ. ಅದನ್ನ 30 ಕಿಲೋಮೀಟರ್ ಮೇಲೆ ಸ್ಪೀಡ್ ಓಡಿಸಲ್ಲ, ಅಷ್ಟೇ ಕ್ಲಾಕ್ ಮಾಡಿದೀವಿ, ಅದರಲ್ಲಿ ಓಡುತ್ತೆ ಅಷ್ಟೇ. ಅದು ಒಟ್ಟು ಬಹಳ ಉಪಯೋಗಕಾರಿ, ಬಹಳ ಉಪಯೋಗ ಆಗಿದೆ. ಮೇವು ತರಲಿಕ್ಕೆ, ತರಲಿಕ್ಕೆ, ಹಾಲು ಸಾಗಾಣಿಕೆ, ಒಟ್ಟು ನಮ್ಮ ಡೈರಿ ಸಂಬಂಧಪಟ್ಟಂಗೆ ಎಲ್ಲಾ ಕೆಲಸಗಳಿಗೂ ಬಳಕೆ ಆಗ್ತದೆ. ಡೈರಿ ಮತ್ತೆ ಹೊಲಕ್ಕೆ ಸಂಬಂಧಪಟ್ಟಂಗೆ ಈ ರೀತಿ ಅಂದ್ರೆ ಆಯುಷ್ ಮುಗಿದೋಗಿರೋ ಬಿಸಿ ಹಾಕೋದಕ್ಕಿಂತ ಈ ರೀತಿ ಬಳಕೆ ಮಾಡ್ಕೋಬಹುದು. ಆದ್ರೆ ಇನ್ನೊಂದ್ ಏನಾದ್ರು ಇಂಥವಕ್ಕೆ ರೈತರಿಗೆ ಪರ್ಮಿಷನ್ ಕೊಡ್ಬೋದಲ್ಲ ಸರ್ಕಾರ? ಅದಕ್ಕೆ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಅವ್ರದ್ದು ಒಂದು ಲಿಮಿಟ್ ಇರುತ್ತೆ, ಹೊಲ ಮನೆಗೆ ಅಡ್ಡಾಡಕ್ಕೆ ಅದಕ್ಕೂ ಪರ್ಮಿಷನ್ ಬೇಕಾಗುತ್ತೆ. ಅದಕ್ಕೆ ಅವ್ರು ಯೋಚನೆ ಮಾಡ್ಬೇಕು. ಸರ್ಕಾರ ಮಾಡ್ಬೋದು. ಹೌದು, ಈ ಕಡೆ ಉತ್ತರ ಕರ್ನಾಟಕದ ಕಡೆಗೆ ಒಂದು ಜುಗಾಡ ಅಂತ ಮಾಡ್ಕೊಳ್ತಾರೆ, ಉತ್ತರ ಭಾರತದ ಕಡೆ. ಅದಕ್ಕೊಂದು ಡೀಸೆಲ್ ಇಂಜಿನ್ ಕುಂದಿಸ್ಬಿಟ್ಟು ಒಂದು ಗಾಡಿ ತರ ಮಾಡ್ಕೊಂಡು ಅವರೇ ಸ್ವಂತಕ್ಕೆ ಮಾಡ್ಕೊಳ್ತಾರೆ. ನಾವ್ ಇದನ್ನ ಆಲ್ಟರ್ ಮಾಡ್ಕೊಂಡಿರೋದು ಇದು. ಹೌದು, ಅಲ್ಲ ಅದನ್ನ ಆಲೋಚನೆ ಮಾಡ್ಬೋದು. ಅಂದ್ರೆ ಇರ್ತಕ್ಕಂಥ ಗಾಡಿಗಳಿಗೆ ಮಾಡ್ಬೋದು, ಇಂಥವು ಹಳೆ ಗಾಡಿಗಳಿಗೆ ರೈತರಿಗೆ ಪರ್ಮಿಷನ್ ಕೊಡಕ್ಕೆ ಒಂದು ಸರ್ಕಾರ ಏನಾದ್ರು? ಹೌದು, ಖಂಡಿತ ಮಾಡಿದ್ರೆ ಅನುಕೂಲ ಆಗುತ್ತೆ ನಿಮ್ಮಂತರಿಗೆ. ಹೌದು ಹೌದು, ನೋಡ್ರಿ ಯಾವ ರೀತಿ ಈ ರೀತಿ ಉಪಯೋಗಿಸಿದ್ದಾರೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟೆಲ್ಲ ಲಗೇಜ್ ಏರ್ತಾ ಇದ್ದಾರೆ. ಇದೆಲ್ಲ ಇಲ್ಲೊಂದು ಕಸ ಇತ್ತು, ಇದನ್ನೆಲ್ಲ ಏರ್ತಾ ಇದ್ದಾರೆ.